2013ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಧರ್ಮ ಉಳಿದಿದೆ ಅಂತ ಅಂದ್ಕೊಂಡಿದ್ದ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ನೆಲೆಸಿರುವಂಥ ಕ್ಷೇತ್ರದಲ್ಲಿ ಒಂದು ನಡಿಬಾರದಂತ ಘಟನೆ ನಡೆದೋಗುತ್ತೆ. ಸೌಜನ್ಯ ಮನೆಗೆ ಹೋಗಿದ್ದೆವು. ನಾವೀಗ ಸೌಜನ್ಯನ ಮನೆಗೆ ಹೋಗುವ ದಾರಿ ಅಂತ ಅದು ಈ ಕಡೆ, ಅದಕ್ಕಿಂತ ಈಚೆ ಮಣ್ಣ ಮುಂದೆ ಬರುವಾಗ್ಲೇ ಅಲ್ಲಿ ನಾವು ನಿಂತ್ರೆ ಆದ ಘಟನೆ ಆದ ಸ್ಥಳ ಕಾಣ್ತದೆ. ಅಲ್ಲಿ ಒಂದು ಕಟ್ಟಿ ಹಾಕಿ ಅತ್ಯಾಚಾರ ಮಾಡುದಂದ್ರೆ ಸಾಧ್ಯನೇ ಇಲ್ಲ. ಅಲ್ಲಿ ಮಾಡಿ ತಂದು ಹಾಕಿದಾರಂತ. ಆದ್ರೆ ಘಟನೆ ಆದದ್ದು ಸತ್ಯ. ಧರ್ಮಸ್ಥಳ ಹೇಳಿದ ಕೂಡಲೇ ಯಾರು ದೇವಸ್ಥಾನ ಹೇಳುದಲ್ಲ. ಧರ್ಮಸ್ಥಳ ಒಂದು ಗ್ರಾಮ. ಸೌಜನ್ಯಂದೇನ ಎಲ್ಲಾ ಪ್ರಚಾರ ಆಯ್ತು. ತುಂಬಾ ಘಟನೆಗಳು ಅಲ್ಲಿ ಆಗಿತ್ತು. ಜನಗಳು ಹೇಳ್ಕೊಳ್ಲಿಕ್ಕೆ ಭಯ ಪಡ್ತಿದ್ರು, ಗೊತ್ತಿಲ್ಲ ಯಾಕೆ ಅಂತ. ಏನಾಗ್ತಾ ಇರ್ಲಿಲ್ಲ, ಮುಚ್ಚಿ ಹೋಗ್ತಿತ್ತು. ಯಾರು ಹೇಳ್ತಿದ್ರು ಇನ್ನೊಂದು ಹುಡುಗಿ ಟಾರ್ಗೆಟ್ ಇತ್ತು ಅಂತ. ಸೌಜನ್ಯ ಕೇಸ್ ಅಂದ್ರೆ ಜನಗಳು ಮರೆಯದ ಒಂದು ಕೇಸ್. ನನ್ನನ್ನು ಅಲ್ಲಿ ಅಣ್ಣಪ್ಪ ಮಂಜುನಾಥ್ ಅಲ್ಲನ್ನು ನನ್ನನ್ನು ತೋರಿಸಿಕೊಟ್ಟಿದ್ದೆ. ಟಿವಿಯಲ್ಲಿ ಕೂತು ವೇಶ್ಯಾವಾಟಿಕೆ ದಂಧೆ ಮಾಡೋಳು ಸಾಧಾರಣ ಜನರು ವಿಚಲಿತ ಆಗ್ತಾರೆ. ನಾನು ಯಾವುದೂ ವಿಚಲಿತ ಆಗ್ಲಿ, ಇದನ್ನು ಏನ್ ಬೇಕಾದ್ರೂ ಹೇಳಿ. ನಾನು ಆಗ ಹೇಳಿದ್ದು, ಕಟೀಲ್ ತಾಯಿ ಪೊಳಲಿ ತಾಯಿ, ನೀನ್ ಈ ದಂಧೆ ಮಾಡುದಾದ್ರೆ ನಾನು ಅದೇ ದಂಧೆ ಅವಳು. ವೀಟು ಸೂರ್ಯ ಏನಾಗಿದ್ದಾನೆ, ಈಗ ಪವರ್ ಟಿವಿ ಏನಾಗ್ತಾ ಇದ್ದಾನೆ ಎಲ್ಲ ನೋಡಿದ್ದೇನೆ. ಅವರೆಲ್ಲ ದೊಡ್ಡ ನನ್ಗೆ ಹೆಸರು ಹೇಳಲಿಕ್ಕೆ ಎಲ್ಲರೂ ದೊಡ್ಡ ವ್ಯಕ್ತಿಗಳು. ಮಹೇಶನೊಟ್ಟಿಗೆ ಪ್ರತಿಯೊಂದು ಸಭೆಗಳಿಗೆ ಸಹ ನಾನು ಜೋಡಣೆ ಅದೇ. ದೇವಿ ಸ್ವರೂಪ ಖಂಡಿತ. ಸೌಜನ್ಯ ಆ ಹುಡುಗಿಯನ್ನು ನಾನು ಕುಸುಮಕ್ಕನ ಹತ್ರ ಓಪನ್ ಆಗಿ ಹೇಳಿದೆ, ಇವಳು ನನ್ನ ಮಗಳು ಅಂತ. ನನಗೆ ಅದು ಏನು ನಂಟು ಅಂತ ಗೊತ್ತಿಲ್ಲ. 2013ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಧರ್ಮ ಉಳಿದಿದೆ ಅಂತ ಅಂದ್ಕೊಂಡಿದ್ದ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ನೆಲೆಸಿರುವಂಥ ಕ್ಷೇತ್ರದಲ್ಲಿ ಒಂದು ನಡಿಬಾರದಂಥ ಘಟನೆ ನಡೆದೋಗುತ್ತೆ. ಅವತ್ತು ಯಾಕೆಂದರೆ ನಾನು ಯಾಕೆ ಈ ಪ್ರಶ್ನೆ ಈ ಥರ ಕೇಳ್ತೀನಿ ಅಂತಂದರೆ, ನೀವು ಒಂದು ಹೆಣ್ಣು, ಸಬಲೆ, ಪ್ರತಿಯೊಂದು ಕೂಡ ನೋಡಿಕೊಂಡು ನಿಮಗೆ ಅನುಭವದ ತಕ್ಕಂತೆ ಬದಲಾವಣೆ ತರಬೇಕು. ಮಹಿಳೆಯರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾನು ಧ್ವನಿ ಎತ್ತಬೇಕು, ಅಥವಾ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವ್ರ ವಿರುದ್ಧ ನಾನು ಧ್ವನಿ ಎತ್ತಬೇಕು, ಪರ ನಿಂತಿರಬೇಕು ಅಂತ ಏನು ಅಂದ್ಕೊಂಡು ಬಂದ್ರಿ. ಅವತ್ತು 2013ರಲ್ಲಿ ಒಂದು ಘಟನೆ ನಡೆಯುತ್ತೆ. ಸೌಜನ್ಯ ಅನ್ನೋ ಹೆಣ್ಣುಮಗು ಮೇಲೆ ಅತ್ಯಾಚಾರ ಆಗಿ ಕೊಲೆ ನಡೆಯುತ್ತೆ. ಅಂದರೆ ಅವತ್ತು ಆ ವಿಚಾರ ನಿಮ್ಗೆ ಯಾವಾಗ ತಿಳಿಯುತ್ತೆ ಮೇಡಮ್? ಇಲ್ಲ, 2012ರಲ್ಲಿ ಅಕ್ಟೋಬರಲ್ಲಿ ನಾನು ಅದೇ ಹೇಳಿದಲ್ಲ, ಪಕ್ಷದಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿದ್ದೆ. ಆಗ ಇದು ಗೊತ್ತಾಯ್ತು ನಮ್ಗೆ. ಗೊತ್ತಾದ ನಂತರ ನಾವು ಮತ್ತು ನನ್ನೊಟ್ಟಿಗೆ 2-3 ಜನ ನಾವು ಹೋಗಿದ್ದೆವು ಸ್ಥಳಕ್ಕೆ. ಹೋದ್ರೆ ಸೌಜನ್ಯ ಮನೆಗೆ ಹೋಗಿದ್ದೆವು. ಆದ ನಂತರ ಹೋಗಿದ್ದೆವು ಭೇಟಿಯಾಗುವಂತ, ಸೌಜನ್ಯ ಅಮ್ಮನನ್ನು ಭೇಟಿಯಾಗುವಂತ. ಆಗ ಅವರದ್ದು ಈ ಮನೆ ಇರ್ಲಿಲ್ಲ, ಹಳೆ ಮನೆಯಲ್ಲಿ, ಚಿಕ್ಕ ಮನೆಯಲ್ಲಿದ್ರು. ಅಪ್ಪನ ಮನೆಗೆ ಬಂದು ಮಾತಾಡಿ ಆ ಸ್ಥಳವನ್ನು ನೋಡ್ಬೇಕಂತ ಅಲ್ಲಿ ಹೋಗಿ ನೋಡೋ ಅವಶ್ಯಕತೆ ಇರ್ಲಿಲ್ಲ. ನಾವೀಗ ಸೌಜನ್ಯನ ಮನೆಗೆ ಹೋಗುವ ದಾರಿ ಅಂತ ಅದು ಈ ಕಡೆ, ಅದಕ್ಕಿಂತ ಈಚೆ ಮಣ್ಣ ಮುಂದೆ ಬರುವಾಗ್ಲೇ ಅಲ್ಲಿ ನಾವು ನಿಂತ್ರೆ ಆದ ಘಟನೆ ಆದ ಸ್ಥಳ ಕಾಣ್ತದೆ. ಈಗ ಜನರಿಗೆ, ಈಗ ಹೋಗುವವರಿಗೆ ಸ್ವಲ್ಪ ಗೊಂದಲ ಉಂಟು, ಅಲ್ಲಿ ನಿಂತು ಕಾಡಿನಾಗೆ ಉಂಟು. ಈಗ 13 ವರ್ಷ ಆಯ್ತು. 13 ವರ್ಷದಲ್ಲಿ ಒಂದು ಇಷ್ಟಿಷ್ಟು ಗಿಡ ಮರಗಳು ದೊಡ್ಡದಾಗಿ ಬೆಳೀತದೆ. ಆ ಟೈಮಿಗೆ ನೋಡಿ, ಅವಳನ್ನು ಟ್ಯಾಗ್ ಅಲ್ಲಿ ಕಟ್ಟಿ ಹಾಕಿದ್ರಲ್ಲಿ ದೊಡ್ಡ ಮರ ಏನಿಲ್ಲ, ಚಿಕ್ಕ ಮರ. ಇಲ್ಲಿ ಒಬ್ಬ ಇದು ಎತ್ತಿಕೊಂಡು ಆ 4:15 ಗಂಟೆಗೆ ಇದು ತೋಡಲ್ಲಿ ಇದ್ದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಳು ಗೊಂಬೆನೂ ಅಲ್ಲ, ಅವಳು ಮಗುನೂ ಅಲ್ಲ. ಎಷ್ಟೇ ದೊಡ್ಡವನಾದ್ರೂ ಅವಳು ಫೈಟ್ ಮಾಡ್ತಾಳೆ. ಫೈಟ್ ಮಾಡಿದ ನಂತರ ಅಲ್ಲಿ ಒಂದು ಕಟ್ಟಿ ಹಾಕಿ ಅತ್ಯಾಚಾರ ಮಾಡುದಂದ್ರೆ ಸಾಧ್ಯನೇ ಇಲ್ಲ. ಅಲ್ಲಿ ಮಾಡಿ ತಂದು ಹಾಕಿದಾರಂತ ನಾನು ಆ ಸಲನೆ ಅಲ್ಲಿಯೇ ನಾನು ಎಣಿಸಿದ್ದೇನೆ. ಇದು ಯಾರು ಒಬ್ಬನಿಂದ ಸಾಧ್ಯನೇ ಇಲ್ಲ. ಕೊಂಡೋಗ್ಲಿಕ್ಕೂ ಆಗುದು. ಅದು ಸಹ 4:15ಗೆ ರೋಡಲ್ಲಿ ಹೋಗುದು ಎಲ್ಲ ಕಾಣ್ತಾ. ಅದು ಅಲ್ಲದೆ ಅಲ್ಲಿ ನಿಂತಲ್ಲಿಂದ ಆ ಜಾಗ ನಮ್ಗೆ ಕಾಣ್ತಾ ಇತ್ತು ಆ ಟೈಮಿಗೆ 2012ರಲ್ಲಿ. ಈಗ 26 ಆಯ್ತು, ಅಷ್ಟು ಗ್ಯಾಪ್ ಉಂಟು, ಮರಗಳೆಲ್ಲ ಆಗಿದೆ, ಕಾಣುದಿಲ್ಲ ಅಂತ. ಆದ್ರೆ ಘಟನೆ ಆದದ್ದು ಸತ್ಯ.
ಎಲ್ಲ. ಆದ್ರೆ ನೋವು ಅನ್ನಿಸ್ತಾ ಉಂಟು. ಯಾವ ಧರ್ಮಸ್ಥಳ ಹೇಳಿದ ಕೂಡಲೇ ಯಾರು ದೇವಸ್ಥಾನ ಹೇಳುದಲ್ಲ, ಧರ್ಮಸ್ಥಳ ಒಂದು ಗ್ರಾಮ. ಈಗ ಮಂಗಳಾದೇವಿ ಅಂತ ಹೇಳ್ತೇವೆ ನಾವು, ಇಲ್ಲಿ ಕಟೀಲ್ ಅಂತ ಹೇಳ್ತೇವೆ, ಪೊಳಲಿ ಹೇಳ್ತೇವೆ, ಬಪ್ಪನಾಡು ಹೇಳ್ತೇವೆ. ಹಾಗಂತ ಅಲ್ಲಿ ಆದ್ರೆ ಆ ದೇವರಿಗೆ ಏನು ಹೇಳುದಲ್ಲ ಯಾರು, ಆ ಗ್ರಾಮ. ಈಗ ನಾವು ಕಟೀಲಿಗೆ ಹೋಗುದು ಹೇಳಿದ ಕೂಡಲೇ ದೇವಸ್ಥಾನಕ್ಕೆ ಹೋಗುದಲ್ಲ, ಕಟೀಲ್ನ ಸುತ್ತ ಇದ್ದಾರೆ ಮಂಗಳಾದೇವಿ ಎಲ್ಲ, ನಾವು ಕುದ್ರೋಳಿ ಎಲ್ಲ ದೇವರದೇ ಹೆಸರು ಇಟ್ಟ ಕಾರಣ ಅದನ್ನ ನಾವು ಯಾರು ದೇವರಿಗೆ ಯಾರು ಇದು ಮಾಡ್ತಾ ಇಲ್ಲ. ಆದ್ರೆ ಭಾರಿ ನೋವು. ಸೌಜನ್ಯಂದೇನ ಎಲ್ಲಾ ಪ್ರಚಾರ ಆಯ್ತು. ಇಲ್ಲದಿದ್ರೆ ಎಷ್ಟು ಅಲ್ಲಿ ಆಗಿದ. ಆದ್ರೆ ಘಟನೆಗಳು ಆದದಂತೂ ತುಂಬಾ ಘಟನೆಗಳಾದದ್ದು, ನಾನು ಓದದ್ದು ತುಂಬಾ ಘಟನೆಗಳು ಅಲ್ಲಿ ಆಗಿತ್ತು. ಜನಗಳು ಹೇಳ್ಕೊಳ್ಲಿಕ್ಕೆ ಭಯ ಪಡ್ತಿದ್ರು, ಗೊತ್ತಿಲ್ಲ ಯಾಕೆ ಅಂತ. ಇದೊಂದು ಘಟನೆ ಆಯ್ತು, ನೋಡುವಾಗ ಬೇಸರ ಆಯ್ತು. ಅದು ಯಾರು ಕಂಡವರಿಗೆ ಬೇಸರ ಆಗುದು ಇರುವುದಿಲ್ಲ. ಆದ್ರೆ ಒಂದಂತೂ ನಾನು ಮನಸ್ಸಲ್ಲಿ ಎಣಿಸಿದೆ, ಈ ಹುಡುಗಿದು ಹೀಗೆ ಆಗಿ ಒಂದು ಇನ್ನೂ ಸಹ ಒಂದು 25 ಈಗ 26ರಲ್ಲಿ ಸಹ ಇದೇ ರೀತಿಯಲ್ಲಿ ಫ್ಲೋದಲ್ಲಿ ಹೋಗ್ತದೆ ಅಂತ ಹೇಳುವಾಗ ಆ ಹುಡುಗಿಯನ್ನಲ್ಲಿ ಅದಕ್ಕೋಸ್ಕರ ಹುಟ್ಟಿಸಿದ್ದು ನಿನ್ನಿಂದ ಏನೋ ಆಗ್ಬೇಕು ಅಂತ. ನನಗೂ ಮೊದಲು ಕುಸುಮಕ್ಕನ ಮಗಳು ಕುಸುಮಕ್ಕ ಭಾರಿ ಬೇಸರ ಇತ್ತು. ಆದ್ರೆ ನನ್ನ ಮಗಳು ಅಂತ ಹೇಳುದೇ ಗೊತ್ತಾ, ಒಂದು ನಿಮಿತ್ತ ಅಂತ ಇರ್ತದೆ ಯಾವುದಕ್ಕೂ. ಈ ಹುಡುಗಿ ನಿಮಿತ್ತ ಇರ್ಬೇಕು. ಸೌಜನ್ಯ ಅದೇ ಮನೆಯನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ 3-4 ಹುಡುಗಿಯರು ಒಂದನ್ನು ಕೊಂಡೋದ್ರು 3 ಜನ ಇರ್ತಾರೆ. ಅದೇ ಗ್ರಾಮದವರಿರ್ಲಿ, ಮತ್ತೆ ಫೈಟ್ ಮಾಡ್ಲಿಕ್ಕೆ ಸ್ವಲ್ಪ ಸ್ಟ್ರಾಂಗ್ ಇದ್ದವ್ರು. ಬೇರೆಯವರಾದ್ರೆ ಇಷ್ಟು ಹೊತ್ತಿಗೆ ಮಾರಿಕೊಂಡು ಗಾಡಿ ಇಟ್ಕೊಂಡು ಹೋಗ್ತಾ ಇದ್ರು, ಅಲ್ಲಿಂದ ಎಷ್ಟೋ ಜನ ಬಿಟ್ಟು ಹೋಗಿದ್ರು. ಇವರು ಹೋಗ್ಲಿಲ್ಲ, ಅಲ್ಲೇ ಕೆಲಸ ಮಾಡ್ಕೊಂಡಿದ್ದವರು ಸ್ಟ್ರಾಂಗ್ ಆಗಿ ನಿಂತ್ರು. ಇಂಥದೇ ಒಂದು ದೇವರು ಕಾಣ್ತದೆ. ಎಲ್ಲದಕ್ಕೂ ಒಂದು ನಿಮಿತ್ತ ಅಂತ ಬೇಕಲ್ಲ. ಹಾಗಾಗಿ ಸೌಜನ್ಯ ಒಂದು ನಿಮಿತ್ತ. ಒಂದು ಕಡೆಯಿಂದ ನೋವು ಅವಳಿಗೆ ಹೀಗೆ ಆಗ್ಬಾರ್ದು ಅಂತ, ಆದ್ರೆ ಒಂದು ಕಡೆಯಿಂದ ಇಡೀ ಒಂದು ಜನರಿಗೆ ತೋರಿಸುವ ಹಾಗೆ ಅಲ್ಲಿ ಆಗುವಂತ ಅನ್ಯಾಯಗಳು, ಅಲ್ಲಿ ಆಗುವಂತ ಕೊಲೆ ಅತ್ಯಾಚಾರಗಳನ್ನು ತೋರಿಸ್ಬೇಕಾದ್ರೆ ಇದೊಂದು ಸೌಜನ್ಯ ಯಾಕೋ ದೇವರೇ ತಂದು ಅಲ್ಲಿ ಮಾಡಿಸಿದಾರಂತ ಆಗ್ತದೆ. ಬೇರೆಯವರನ್ನು ಮುಟ್ತಿದ್ರೆ ಏನಾಗ್ತಾ ಇರ್ಲಿಲ್ಲ, ಮುಚ್ಚಿ ಹೋಗ್ತಿತ್ತು. ಯಾರು ಹೇಳ್ತಿದ್ರು ಇನ್ನೊಂದು ಹುಡುಗಿ ಟಾರ್ಗೆಟ್ ಇತ್ತು, ಅದು ಗೊತ್ತಿಲ್ಲ ನನ್ಗೆ. ಅವಳಾಗ್ತಿದ್ರೆ ಅದು ಮುಚ್ಚಿ ಹೋಗ್ತಿತ್ತು. ಇದಾದ್ರೆ ಹಾಗೆ ಬಂತು. ಹಾಗಾಗಿ ಅವಳದೊಂದು ಶಕ್ತಿ, ಅವಳನ್ನು ನಾನು ಹೇಳಿದಲ್ಲ, ಪದೇ ಪದೇ ಹುಡುಗಿ ಎಷ್ಟೋ ಕೊಲೆಗಳಾದ್ರೂ ಹೀಗೇ ಇರ್ತದೆ, ಮರಿತಾರೆ ಜನಗಳು. ಇದೊಂದು ಮರೆಯದೆ ಒಂದು ಇದ್ದದ್ದು ದಕ್ಷಿಣ ಕನ್ನಡದಲ್ಲಿ ಇಡೀ ಆಲ್ ಓವರ್ ಇಂಡಿಯಾಕ್ಕೆ ಹೊರಗೆ ಎಲ್ಲ ಕೇಳುವಂತ ಸೌಜನ್ಯ ಕೇಸ್ ಅಂದ್ರೆ ಜನಗಳು ಮರೆಯದ ಒಂದು ಕೇಸ್. ಆದ ಕಾರಣ ಆ ಹುಡುಗಿ ಏನೋ ಉಂಟು, ಅವಳಿಂದ ಏನೋ ಆಗ್ಬೇಕು. ದೇವರು ಯಾವ್ದಕ್ಕ ಒಂದು ತಂದಿಟ್ಟಿದ್ದಾರೆ. ಒಂದು ರಾಕ್ಷಸನನ್ನು ನಾವು ಸಹ ನಮ್ಮ ಇದ್ರಲ್ಲಿ ಸಂಹಾರ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ದೈವ ಶಕ್ತಿಯಲ್ಲಿ ಬರ್ಲೇಬೇಕಲ್ಲ, ಇರ್ಬೋದು. ನಾನಂತೂ ಆಶಾವಾದಿ, ನಿಷ್ಠೆಯಲ್ಲಿ ಹೋಗಿದ್ದೇನೆ ಆ ಹುಡುಗಿಗೆ. ನಮ್ಮನ್ನು ನಾನು ಹೇಳುದು ನನಗೆ ಗೊತ್ತಿಲ್ಲ ನೋಡಿ, ನಾನೊಂದು ಸಾಮಾನ್ಯ ಒಂದು ಸೋಷಿಯಲ್ ವರ್ಕರ್, ಮಂಗಳೂರಿನವಳು. ನನಗೂ ಅಲ್ಲಿಗೂ ಏನೂ ಕನೆಕ್ಷನ್ ಇಲ್ಲ, ಏನೂ ನಂಟಿಲ್ಲ. ಆದ್ರೆ ನಾನೊಂದು ಶಿವನ ಆರಾಧಕಳು. ಇವತ್ತು ಸೋಮವಾರ, ನಾನು ಫುಲ್ ವ್ರತ, ರಾತ್ರಿ ಇದಾಗುದು. ಕದ್ರಿಯಲ್ಲಿ ತುಂಬಾ ಆರಾಧಕಳು. ಹಾಗಾಗಿ ಅಲ್ಲಿ ಸಹ ಮಂಜುನಾಥ. ಮೊದಲು ಅಲ್ಲಿಯವರಿಗೆಲ್ಲ ನಮ್ಮನ್ನು ಯಾರು ಅಂತ ಗೊತ್ತಿಲ್ಲ, ಹೌದಾ? ಈಗ ನಮ್ಮ ಮೇಲೆ 10 ಕೋಟಿ 5 ಕೋಟಿ ಎಲ್ಲ ಹಾಕುವಾಗ ನನ್ನನ್ನು ಅಲ್ಲಿ ಅಣ್ಣಪ್ಪ ಮಂಜುನಾಥ ಅಲ್ಲ ನನ್ನನ್ನು ತೋರಿಸಿಕೊಟ್ಟಿದ್ದೆ. ಇಲ್ಲದ್ರೆ ಅವರದೆಲ್ಲ ಹೆಸರು ದೊಡ್ಡವರು ಎಲ್ಲರಿಗೂ ಒಂದು ಹೇಳಿದ್ರೆ ಗೊತ್ತಿರ್ತದೆ, ನಮ್ಮನ್ನು ಯಾರಿಗೂ ಗೊತ್ತಿಲ್ಲ. ಕ್ರಿಮಿಗಳು, ಆ ಕ್ರಿಮಿಗಳನ್ನು ಕೊಂಡೋಗಿ ಅಲ್ಲಿ ದೇವರ ಪಾದದಲ್ಲಿ ಹಾಕಿ ನಮ್ಮನ್ನೇ ಒಂದು ನೋಡುವಾಗ ಭಯ ಪಡುವುದಾದ್ರೆ ನಾನು ಗ್ರೇಟ್ ಅಂತ ಎನಿಸುದು. ಆ ದೇವರು ನನ್ನನ್ನು ಕೊಂಡೋಗಿ ಅಲ್ಲಿ ಹಾಕಿದೆ. ಇದು ನಾನು ಹೇಳುದು, ಭಯ ಅಲ್ಲ. ನನ್ನಿಂದ ಏನೋ ಆಗ್ಬೇಕಾಗಿದೆ, ಇಂಥವರೇ ಅಲ್ಲಿ ಬೇಕಾಗಿದೆ. ಇಲ್ಲದ್ರೆ ಅದು ಹೋರಾಟದಿಂದ ಹಿಂದೆ ಸರಿತಾರೆ. ಯಾಕೆಂದ್ರೆ ನನ್ನನ್ಸ ಬೇಕಾದಷ್ಟು ತೇಜೋವಧೆ ಮಾಡ್ಲಿಕ್ಕೆ ಕಾರ್ಕಳದ ಸಭೆಯಲ್ಲಿ ಆ ಪವರ್ ಟಿವಿ ಅಂತವ ಟಿವಿಯಲ್ಲಿ ಕೂತು ವೇಶ್ಯಾವಾಟಿಕೆ ದಂಧೆ ಮಾಡೋಳು ಸಾಧಾರಣ ಜನರು ವಿಚಲಿತ ಆಗ್ತಾರೆ. ನಾನು ಯಾವುದೂ ವಿಚಲಿತ ಆಗ್ಲಿ, ಇದನ್ನು ಏನ್ ಬೇಕಾದ್ರೂ ಹೇಳಿ. ನಾನು ಆಗ ಹೇಳಿದ್ದು, ಕಟೀಲ್ ತಾಯಿ ಪೊಳಲಿ ತಾಯಿ, ನೀನ್ ಈ ದಂಧೆ ಮಾಡುದಾದ್ರೆ ನಾನು ಅದೇ ದಂಧೆ ಅವಳು, ನನಗೆ ಬಿಟ್ಟದಲ್ಲ, ನಾನು ಅಷ್ಟೇ. ಅವ್ರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ, ಉತ್ತರ ಕೊಡುವಲ್ಲಿ ಕೊಟ್ಟಿದ್ದೇನೆ. ವೀಟು ಸೂರ್ಯ ಏನಾಗಿದ್ದಾನೆ, ಈಗ ಪವರ್ ಟಿವಿ ಏನಾಗ್ತಾ ಇದ್ದಾನೆ ಎಲ್ಲ ನೋಡಿದ್ದೇನೆ. ಎಲ್ಲ ಶಿವಗಣಗಳು ಈಗ ಗಣಗಳು ಇದಾಗ್ತಾ ಹೋಗ್ತಾ ಉಂಟು. ಅದ್ರಲ್ಲಿ ನನ್ಗೆ ಬೇಸರ ಇಲ್ಲ, ಅವ್ರಿಗೆ ಆನ್ಸರ್ ಕೊಟ್ಟು ಏನು ಆಗ್ಲಿಕ್ಕಿಲ್ಲ. ಆದ್ರೆ ನನ್ನನ್ನಲ್ಲಿ ತಂದು ಹಾಕುದಾದ್ರೆ ಮಂಗಳೂರಲ್ಲಿ ಎಲ್ಲಾ ಕಡೆ ತುಂಬಾ ಹೆಂಗಸರಿದ್ರು, ಯಾಕೆ ಅಲ್ಲಿ ಕೊಂಡೋದ್ರು ಅಂತ ನನಗೂ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಶಕ್ತಿಗಳಿಗೆ ಏನಾ ಬೇಕು ಅಥವಾ ಸೌಜನ್ಯನಿಗೆ ಯಾರಿಗೆ ಏನಾ ಬೇಕು, ಹಾಗಾಗಿ ಕೊಂಡೋರು. ಇಲ್ಲದ್ರೆ ನಮ್ಮನ್ನು ಯಾರಿಗೆ ಗೊತ್ತಿತ್ತು ಹೇಳಿ?
ಅವರೆಲ್ಲ ದೊಡ್ಡ ದೊಡ್ಡ, ನನ್ಗೆ ಹೆಸರು ಹೇಳಲಿಕ್ಕೆ ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳು. ಈಗ ಮೊದಲಿಗೆ ನೀವು ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಕೇಸ್ಗೆ ಎಂಟ್ರಿ ಆಗಿದೆ ಅವಾಗ ಮೇಡಮ್, ಸೌಜನ್ಯ ಕೇಸ್ಗೆ ಎಂಟ್ರಿ ಆಗಿದ್ದು? ನಾನು 2012ರಲ್ಲಿ ಹೋದ ನಂತರ ಮತ್ತೆ ನನ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತು, ರಾಜಕೀಯ ಪಕ್ಷದಲ್ಲಿ ಇರುವಾಗ ನಾನು ಹಿಡಿತದಲ್ಲಿ ಇರ್ಬೇಕು. ಅವ್ರು ಹೇಳಿದ್ದು ಕೇಳ್ಬೇಕು. ನಾನು ಯಾವ ಸಭೆಗಳಿಗೆಲ್ಲ ಹೋಗ್ಲಿಕ್ಕೆ ಇಲ್ಲ, ಅದು ಇಲ್ಲ, ಹೋಗ್ಲಿಕ್ಕೆ ಇಲ್ಲ. ಅವರೊಂದು ವೇಳೆ ಹೋಗ್ಬಾರ್ದು ಹೇಳಿದ್ರೆ ಹೋಗ್ಲಿಕ್ಕೆ ಇಲ್ಲ. ಒಂದು ಪಕ್ಷದಲ್ಲಿ ಇದ್ದವರು ಮೊದಲು, ಈಗ ಎಲ್ರು ಹೋಗ್ತಾರೆ, ಒಂದು ಸಂಘಟನೆಯ ಇದಕ್ಕೆ ಸಹ ಹೋಗ್ಲಿಕ್ಕಿಲ್ಲ. ಈಗ ಬಜರಂಗ ದಳ, ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್ಗೆ ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ನೀವು ಇದ್ರಲ್ಲಿ ಜವಾಬ್ದಾರಿ. ನಾನು ಒಂದು ವಿಷಯಕ್ಕೆ ಹೋದಾಗ ನನ್ಗೆ ಹೇಳಿದಾಗ ನಾನು ಬೇಕಾದ್ರೆ ಇದು ಬಿಡ್ಲಿಕ್ಕೆ ತಯಾರಿದ್ದೇನೆ, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದವಳು. ಆದ್ರೆ ಇದು ನಾನು ಹೋದದ್ದು ಯಾಕೆಂದ್ರೆ 2012ರಲ್ಲಿ ಹೋದ ನಂತರ ಅವ್ರಿಗೆ ಏನ್ ನನ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಹೋರಾಟಗಳಾಯ್ತು, ಅದು ಕೇಸ್ ಕೋರ್ಟಿಗೆ ಹೋಯ್ತು. ಕೋರ್ಟಿಗೆ ಹೋದ ನಂತರ ನಮ್ಗೆ ಏನು ಮಾಡ್ಲಿಕ್ಕೆ ಇಲ್ಲ. 2023ರಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದ ನಂತರ ನಾನು ವಿಠಲ್ ಗೌಡ್ರಿಗೆ, ಸೌಜನ್ಯ ಮಾವನಿಗೆ ಕರೆ ಮಾಡಿ ಇನ್ನು ನಿಮ್ಮ ಜೊತೆ ನಾನಿದ್ದೇನಂತ ಹೇಳಿದೆ. 2023 ಯಾವಾಗ ಜುಲೈಯಲ್ಲಿ ಇದು ಬಂತು, ಸಂತೋಷ್ ರಾವ್ ನಿರಪರಾಧಿ ಅಂತ. ಆ ನಂತರ ನಾನು ನಿಮ್ ಜೊತೆ ಇದ್ದೇನಂತ ಹೇಳಿದೆ. ಇದ್ದೇನಂತ ಹೇಳಿದ ನಂತರ ಮತ್ತೆ ಮಹೇಶ್ ಅಣ್ಣ ಕಾಲ್ ಮಾಡಿದ್ರು. ಮಹೇಶ್ ಅಣ್ಣ ಜವಾಬ್ದಾರಿ ತಗೊಂಡು ಆ ನಂತರ ನಾವಿಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದೆವು ಮಂಗಳೂರಲ್ಲಿ. ಮಹೇಶ್ ಅಣ್ಣ ಸಹ ಬಂದು ಪ್ರೆಸ್ ಮೀಟ್ ಮಾಡಿದೆವು. ಪ್ರೆಸ್ ಮೀಟ್ ಮಾಡಿದ ನಂತರ ಆಗಸ್ಟ್ 20ಕ್ಕೆ ಮಹೇಶ್ ಅಣ್ಣಗೆ ಹೇಳಿದ್ರು ಇಲ್ಲಿ ಏನಾದ್ರು ಹೋರಾಟ ಮಾಡಬೇಕು ಅಂತ. ಮಂಗಳೂರಲ್ಲಿ ಕದ್ರಿಯಲ್ಲಿ ಒಂದು ನಾವು ಸಭೆ ಮಾಡಿದೆವು. ನನ್ನ ಕನಸಲ್ಸು ಎಣಿಸ್ಲಿಲ್ಲ ಆ ರೀತಿ ಜನ ಸ್ಪಂದನೆ ಕೊಡ್ತಾರೆ ಅಂತ. ಕದ್ರಿಯಲ್ಲಿ ಫಸ್ಟ್ ಪ್ರಾರ್ಥನೆ ಮಾಡಿದ್ದೇವೆ. ಪ್ರಾರ್ಥನೆ ಮಾಡುವಾಗ ಜನರು ಹೇಗೆ ಸ್ಪಂದಿಸ್ತಾರೆ ನೋಡುವ, ನಂತರ ಡೇಟ್ ಫಿಕ್ಸ್ ಮಾಡ. ಪ್ರಾರ್ಥನೆಗೆ ನನ್ನ ಕಣ್ಣನ್ನೇ ನಾನು ನಂಬಲಿಲ್ಲ. ಇಲ್ಲಿ ಮೇಲೆ ಮೆಟ್ಲಲ್ಲಿ ಹೋಗಿ ನಾವು ಮೀಟಿಂಗ್ ಮಾಡಿ ಕೆಳಗಿಳಿದು ಬರುವಾಗ ಇಡೀ ದೇವಸ್ಥಾನದ ಪೌಳಿಯಲ್ಲಿ ಜನರು ಕೂತಿದ್ರು ಪ್ರಾರ್ಥನೆಗೆ. ಫಸ್ಟ್ ಟೈಮ್. ಈಗ ಎಲ್ಲಾ ಪೂಜೆಗಳಿಗೆ ಸೇರ್ತಾರೆ ಜನ, ಒಂದು ಪ್ರಾರ್ಥನೆಗೆ ಅಂತ ಸೇರಿದ ಜನ ಅಲ್ಲಿ ದೇವಸ್ಥಾನದವರಿಗೂ ಶಾಕ್ ಆಯ್ತು. ಆದ್ರೆ ಕದ್ರಿ ಅವರು ಪ್ರತಿಯೊಬ್ರು ಪುರೋಹಿತರಿಂದ ಹಿಡಿದು ನಮ್ಗೆ ತುಂಬಾ ಬೆಂಬಲ, ಪ್ರಾರ್ಥನೆಯಲ್ಲಿ ಆಗ್ಲಿ ಸಹಕಾರ ಮಾಡಿ. ನನಗೆ ಇತ್ತು ಇದೊಂದು ಹೋರಾಟ ಸಭೆ ನಾನು ಮಾಡೋದು ಯಾವುದೇ ರಾಜಕೀಯವಾಗಿ ಹೋಗ್ಬಾರ್ದು, ಇದೊಂದು ಧಾರ್ಮಿಕ ಕಾರ್ಯಕ್ರಮ. ತುಂಬಾ ಜನ ಹೇಳಿದ್ರು ಮೈದಾನಲ್ಲಿ ಮಾಡುವ ನಾವು ಅಥವಾ ಮೆರವಣಿಗೆ ಮಾಡೋ, ಇಲ್ಲ, ನಾನು ಮಾಡುದಾದ್ರೆ ಕದ್ರಿಯ ಗ್ರೌಂಡ್ ಅಲ್ಲಿ ಆ ಶಿವನ ಸನ್ನಿಧಾನದಲ್ಲೇ ನನಗೆ ಮಾಡ್ಬೇಕು ಹೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡಿ ಮಹೇಶನ್ನೆಲ್ಲ ಬಂದು ಅಲ್ಲಿಂದ ನಡ್ಕೊಂಡು ಆ ಕದ್ರಿ ಗ್ರೌಂಡ್ ಅಲ್ಲಿ ನಾವು ಸಭೆ ಮಾಡಿದೆವು. ನಮ್ಮ ಕಣ್ಣನ್ನೇ ನಾವು ನಂಬಲಿಲ್ಲ. ತುಂಬಾ ಜನ, ನಾವು ಯಾವುದು ಪ್ರಮೋಷನ್ ಮಾಡ್ಲಿಲ್ಲ. ನನ್ನೊಟ್ಟಿಗೆ ಸಂಘಟನೆಯ ಕಾರ್ಯಕರ್ತರಿದ್ರು, ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಮಕ್ಕಳಿದ್ರು, ಎಲ್ಲರೂ ಪ್ಲಾನ್ ಅಲ್ಲಿ ಮಾಡ್ಕೊಂಡು ಒಳ್ಳೆ ಸಭೆ ಆಯ್ತು ಅಲ್ಲಿ ಕದ್ರಿಯಲ್ಲಿ. ಆ ಕದ್ರಿಯಿಂದ ಮಾಡಿದ ನಂತರ ನಾನು ತಿರುಗಿ ನೋಡ್ಲಿಲ್ಲ. ಆ ನಂತರ ಮಹೇಶಣ್ಣನೊಟ್ಟಿಗೆ ಪ್ರತಿಯೊಂದು ಸಭೆಗಳಿಗೆ ಸಹ ನಾನು ಜೋಡಣೆ ಅದೇ. ಈಗ ಮೇಡಮ್ 2012ರಲ್ಲಿ ಏನು ಕೃತ್ಯ ನಡೀತು, 2012ರಿಂದ ಸ್ಟಿಲ್ 2023ವರೆಗೂ ಏನು ಸಂತೋಷ್ ರಾವ್ ನಿರ್ದೋಷಿ ಅಥವಾ ನಿರಪರಾಧಿ ಅಂತ ಏನು ಕೋರ್ಟ್ ಆದೇಶ ನೀಡಿತು, ಸ್ಟಿಲ್ ಯಾಕಂದ್ರೆ 2012ರಲ್ಲಿ ಅಂತ ಏನು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಮೇಡಮ್, ಡಿಜಿಟಲ್ ಮೀಡಿಯಾ ಅಷ್ಟು ಇದಿರಲಿಲ್ಲ. ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಆಗ್ತು. ಬಟ್ ಏನಂತಂದ್ರೆ ಸೋಷಿಯಲ್ ಮೀಡಿಯಾದಿಂದ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ಮೇಡಮ್ ಈ ಒಂದು ಕೇಸ್ಗೆ? ಇಲ್ಲ, ಸೋಷಿಯಲ್ ಮೀಡಿಯಾದಿಂದ ಪ್ಲಸ್ ಆಯ್ತು. ಜನರಿಗೆ ಮೊದಲೇನು ಗೊತ್ತಿರ್ಲಿಲ್ಲ, ರೀಚ್ ಆಯ್ತು. ಒಂದು ಸಭೆ ಆ ಸಲ ಮಹೇಶಣ್ಣನವರು ಮಾಡಿದ ದೊಡ್ಡ ಸಭೆ, ಅದು ಆದ ನಂತರ ಇದೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಗುವಷ್ಟು ಈಗ ಎಲ್ರಿಗೂ ಅರ್ಥ ಆಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನರಿಗೆ ರೀಚ್ ಆಗ್ಲಿಕ್ಕಂತೂ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿತು. ಇಲ್ಲದಿದ್ರೆ ಅದು ಎಲ್ಲ ಮಾಧ್ಯಮಕ್ಕೆ ಸೀಮಿತ ಆಗ್ತಿತ್ತು. ಎಲ್ಲ ಮಾಧ್ಯಮ ಏನು ಇದಕ್ಕೆ ಯಾರನ್ನು ಕರೀತಾ ಇರ್ಲಿಲ್ಲ, ಎಂಟರ್ಟೈನ್ ಮಾಡ್ತಾ ಇರ್ಲಿಲ್ಲ ಯಾರನ್ನು, ಹೋರಾಟಗಾರರನ್ನು. ಹಾಗಾಗಿ ಸೋಷಿಯಲ್ ಮೀಡಿಯಾ, ನಾವೀಗ ಎಲ್ಲಾ ಸಭೆಗಳು ಮಾಡುವಾಗ ಸಹ ಎಲ್ಲವನ್ನು ಕೊಂಡೋಗ್ತಿದ್ದು ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬರ್ಗಳು, ಬೇರೆ ಯಾರು ಇರ್ಲಿಲ್ಲ. 2012ರಿಂದ ಮೇಡಮ್ 2023 ಅಂತ ತಗೋಣ. 2012ರಿಂದ 23ವರೆಗೂ ಕನಿಷ್ಠ 11 ವರ್ಷಗಳ ಕಾಲ. 11 ವರ್ಷಗಳ ಕಾಲ ಈ ಭಾಗ ಏನ್ ಕರಾವಳಿ ಅಥವಾ ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ ಒಂದಷ್ಟು ಸೌಜನ್ಯ ಈ ತರ ಆಗಿದ್ದು ಅಂತ ಗೊತ್ತಿತ್ತು. ಆದ್ರೆ ಕರ್ನಾಟಕದ ಎಲ್ಲೋ ಒಂದು ಕಾಲದಲ್ಲಿ ಒಂದಷ್ಟು ಮಾಹಿತಿ ಗೊತ್ತಿರೋರು ಮಾತ್ರನೇ ಗೊತ್ತಿತ್ತು. ಯಾವಾಗ ಇದು 2023 ನಂತರ ಇದು ಒಂದಷ್ಟು ಹಬ್ಬುತ್ತೆ, ಇದು ಅಂದ್ರೆ ಯಾಕೆಂತಂದ್ರೆ ನಾನ್ ಕೇಳ್ಪಟ್ರಂಗೆ ದೇವಿ ಸ್ವರೂಪ ಸೌಜನ್ಯ ದರೆಗೆ ಇಳಿದ ಒಂದು ಬೇರೆ ಹೆಣ್ಮಕ್ಳಿಗೆ ಈ ತರ ಆಗ್ಬಾರ್ದು ಅನ್ನೋ ಕಾರಣದಿಂದ ಇದೆಲ್ಲ ಆಟೋಮೆಟಿಕ್ ಆಗಿ ಹಬ್ಬಿದ್ದ ಅಂತ? ಇಲ್ಲ, ನನ್ನ ಇದ್ರಲ್ಲಿ ನನ್ಗೆ ನಾನೀಗ ಹೇಳಿದ ಹಾಗೆ ನನ್ನನ್ನು ಯಾಕೆ ಕರೆಸಿತಂತ ಗೊತ್ತಿಲ್ಲ. ಆ ಹುಡುಗಿಯನ್ನು ನಾನು ಕುಸುಮಕ್ಕನ ಹತ್ರ ಓಪನ್ ಆಗಿ ಹೇಳಿದೆ, ಇವಳು ನನ್ನ ಮಗಳು ಅಂತ. ನನಗೆ ಅದು ಏನು ನಂಟು ಅಂತ ಗೊತ್ತಿಲ್ಲ. ಆದ್ರೆ ಆ ಹುಡುಗಿಯ ಸೌಜನ್ಯ ಕೇಸಿಗೆ ಹೋದ ನಂತರ ನನಗೆ ಸಿಕ್ಕಿದ ಗೌರವ
ಪ್ರತಿಯೊಂದರಲ್ಲಿ ಯಾವುದೇ ನಾನು ಕೇಸ್ಗಳಿಗೆ ಹೋಗುವಾಗ ಸಹ ಅದೊಂದು ಏನೋ ಒಂದು ಮಿರಾಕಲ್, ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನಾವು ನಿಸ್ವಾರ್ಥವಾಗಿ ಹೋಗಿದ್ದೇವೆ, ಇದು ಮಾಡಿದೆ, ಎಲ್ಲೂ ನಮ್ಮನ್ನು ಕೈ ಬಿಡ್ಲಿಲ್ಲ. ಕೇಸುಗಳು ಸಾಮಾನ್ಯ, ಅದನ್ನು ಎದುರಿಸ್ತೇವೆ, ಅದು ಬೇರೆ ಪ್ರಶ್ನೆ. ಆದ್ರೂ ಎಲ್ಲೂ ಸಮಾಜದಲ್ಲಿ ನಾವು ತಿರುಗಿ ನೋಡ್ಲಿಲ್ಲ. ಸಮಾಜದಲ್ಲಿ ಕೊಡುವ ಗೌರವ ಆಗ್ಲಿ, ಜನರ ಪ್ರೀತಿ ಆಗ್ಲಿ, ನಮ್ಗೆ ನೋಡ್ಲಿಕ್ಕೆ ಈಗ ಸಭೆಗಳಿಗೆ ಬರುವ ಸಂಖ್ಯೆ ನೋಡ್ಲಿಕ್ಕೆ, ಆದ್ರೆ ಹಿಂದೆ ಕೂತು ನಮ್ಗೆ ಬೆಂಬಲ ಕೊಡುವ ಜನರು, ನಾವೊಂದು ಹೋಗುವಾಗ ಜನರು ನಮ್ಮನ್ನು ಮೊದಲು ಮಾತಾಡುವುದಕ್ಕೂ ಮತ್ತೆ ಬಂದು ನಮ್ಮನ್ನು ಕರೆದು ಮಾತಾಡೋದಕ್ಕೂ, ವಿಷಯಗಳನ್ನು ಕೇಳುವುದಕ್ಕೂ, ನಾವು ಪ್ರಾರ್ಥನೆ ಮಾಡ್ತೀವಿ, ಧರ್ಮ ಬಿಟ್ಟು ನಾವು ಒಬ್ಬೊಬ್ರು ಪ್ರಾರ್ಥಿಸ್ತೇವೆ ಅಂತ ಹೇಳುವಾಗ ಆ ಹುಡುಗಿ ಎಲ್ಲಿ ಮುಟ್ಟಿದಾಳೆ ಗೊತ್ತಿಲ್ಲ. ಎಷ್ಟೋ ಜನ ಗಂಡಸರು ನಂಗೆ ಹೇಳ್ತಿದ್ರು, ಪ್ರಸನ್ನಕ್ಕ ರಾತ್ರಿ ಮೊಬೈಲ್ ತಲೆಯಲ್ಲಿಟ್ಟು ಏನ್ ಬರ್ತದೆ ಅಂತ ವಿಡಿಯೋ ನೋಡ್ಕೊಳ್ಳೋದು, ಒಂದು ಹುಚ್ಚೇ ನಮ್ಮನ್ನು. ಆ ಹುಡುಗಿ ಯಾರನ್ನೊಂದು ಇದಾದ್ಲು, ಯಾರು ಹಚ್ಚಿಕೊಂಡ್ರು ಅವರನ್ನು ಮತ್ತೆ ಬಿಡುದೇ ಇಲ್ಲ. ಹೆಂಗಸರೆಲ್ಲ ಕೆಲವರು, ನಾನು ಸಭೆಗೆ ಹೋಗುವಾಗ ನಮ್ಮ ಮೇಲೆ ಒಬ್ರು ಇದ್ದಾರೆ, ಬಂದು ಬ್ಲೆಸ್ ಮಾಡಿ ಕೂಗುದು, ಹೋಗಿ ಬಾ ಅಂತ. ಏನೋ ಒಂದು ಇಡೀ ಫ್ಯಾಮಿಲಿ ಅವರೊಂಥರ, ನಮ್ಗೆ ನಗು ಬರ್ತಿತ್ತು, ಯಾಕೆ ಹೀಗೆ ಮಾಡ್ತಂದ್ರೆ ಒಂಥರ ವಿಚಿತ್ರ ವರ್ತನೆ. ಅವಳನ್ನು ಯಾರು ಒಂಥರ ಇದಾಗಿದ್ದಾರೆ, ಆ ಹುಡುಗಿ ಅವರನ್ನು ಬಿಡುದೇ ಇಲ್ಲ, ಆ ರೀತಿ ಹಾಕಿದ್ದು. ಪ್ರತಿಯೊಂದು ಮನೆಗೂ ಮನೆ ಮಗಳಾಗಿ ಇಲ್ಲ ಎಲ್ಲರೂ ಪ್ರೇ ಮಾಡ್ತಿದ್ರು. ಈಗ ನಾವು ಗೊತ್ತಿಲ್ಲದಿದ್ರು, ನಾನು ಅವರ ಸೋಷಿಯಲ್ ವರ್ಕರ್ ಆಗಿ, ನಾನು ಮೊದಲು ಸೋಷಿಯಲ್ ವರ್ಕರ್ ಆಗಿ ಇದ್ದವಳು ಸಹ ಸೌಜನ್ಯದಕ್ಕೆ ಹೋದ ನಂತರ ಸಹ ತುಂಬಾ ನನ್ಗೆ ಅರ್ಥ ಆಗ್ತಿತ್ತು ಜನರ ಫೀಲಿಂಗ್, ಜನರು ಹೇಗೆ ನಮ್ಮನ್ನು ಗುರುತಿಸ್ತಾರೆ, ಜನರಿಗೆ ನಮ್ಗೆ ಹೇಗೆ ಪ್ರೀತಿ ಕೊಡ್ತಾರೆ, ಜನರು ನಮ್ಮ ಮೇಲೆ ಅಪೇಕ್ಷೆ ಏನ್ ಮಾಡ್ತಿದ್ರಿ, ಇನ್ನೇನಾಗ್ತದೆ, ಜಾಗ್ರತೆ ತುಂಬಾ ಇದ್ರಲ್ಲಿ ಹೋಗಿ ಯಾವೊಂದು ಅಡ್ವೈಸ್ ಮಾಡೋದು ನೋಡುವಾಗ ಜನರು ತುಂಬಾ 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 ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸೌಜನ್ಯನ ಬಗ್ಗೆ ಈಗ ಸಹ ಎಂತ ಇದ್ರು ಹೋರಾಟಗಾರರು, ನಾವು ಇವತ್ತು ಇರ್ತೀರಾ ಬಿಡ್ತೀರಾ ಬೇರೆ ಪ್ರಶ್ನೆ, ಸೌಜನ್ಯನಿಗೆ ನ್ಯಾಯ ಸಿಕ್ಬೇಕು, ಯಾವಾಗ ಸಿಗ್ತದೆ ಅಂತ ಕೇಳುವವರು 75% ಜನರು ಇದ್ದಾರೆ. ಅದಂತೂ ಸತ್ಯ. ಕೆಲವರಿಗೆ ಮುಂದೆ ಬರ್ಲಿಕ್ಕೆ ಆಗುದಿಲ್ಲ, ಕೆಲವರಿಗೆ ಮಾತಾಡ್ಲಿಕ್ಕೆ ಆಗುದು, ಇದು ಸತ್ಯ. ಆ ಪ್ರೇಯರ್ಸ್ಗಳು ನಮ್ಮನ್ನು ಉಳಿಸ್ತಿದೆ ಅಂತ ಹೇಳುದು, ಜನರ ಪ್ರೇಯರ್ಸ್, ಇದು ಸತ್ಯ. ಎಲ್ಲರೂ ಪ್ರೇ ಮಾಡ್ತಾರೆ. ಈ ಒಂದು ಹೋರಾಟಕ್ಕೆ ಸಂಬಂಧಿಸಿದಂತೆ ಮೇಡಮ್, ಈ ಒಂದು ಹೋರಾಟಕ್ಕೆ ನೀವು ಕೂಡ ನಿರಂತರವಾಗಿ ಆ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಹಾಗೆ ಮಹೇಶ್ ಶೆಟ್ರ ಬಗ್ಗೆ, ಯಾಕಂದ್ರೆ ಹತ್ರವಾಗಿ ನೀವು ನೋಡಿರೋದ್ರಿಂದ ಒಂದಷ್ಟು ಜನಗಳ ಒಂದಷ್ಟು ಪ್ರಶ್ನೆಗಳಿತ್ತು, ಒಂದಷ್ಟು ಅಪೇಕ್ಷೆಗಳು ಕೂಡ ವಿರುದ್ಧವಾಗಿ ನಿಂತಿರುವಂತವ್ರು ಕೆಲವರು ಅಪೇಕ್ಷೆಗಳು ಪಟ್ಟಿದ್ರು, ಟೀಕೆಗಳು ಮಾಡಿದ್ರು ಮಹೇಶ್ ಶೆಟ್ರಿಗೆ ಏನಂತಂದ್ರೆ ಈ ಒಂದು ಹೋರಾಟದ ಹೆಸರು ಹೇಳ್ಕೊಂಡು ಅವರು ಮುಂದೆ ಚುನಾವಣೆ ಎದುರಿಸೋದಕ್ಕೆ ಇದೆಲ್ಲ ಮಸಲತ್ ಮಾಡ್ತಿದ್ದಾರೆ. ಇಲ್ಲಪ್ಪ, ಮಹೇಶ್ ಅಣ್ಣ ಚುನಾವಣೆ ಎದುರಿಸಿದ್ರೆ ಯಾವತ್ತೇ ಮಹೇಶ್ ಅಣ್ಣ MLA ಆಗ್ಬಹುದು, ವಿಷಯನೇ ಇಲ್ಲ. ಈ ವಿಚಾರ ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ. ಈ ವಿಚಾರ ಇಟ್ಟುಕೊಂಡು ನಿಲ್ಲುದಾದ್ರೆ ಯಾವತ್ತೇ ನಿಲ್ಬೋದಿತ್ತು. ಮೊನ್ನೆ ಸಹ ಬಂದಿತ್ತಲ್ಲ, MLA ಚುನಾವಣೆ ಬಂದಿತ್ತು, MP ಚುನಾವಣೆ ಬಂದಿತ್ತು. ಸೋಲಿಸ್ಲಿಕ್ಕೆ ಇವರನ್ನು ಮಹೇಶ್ ಅಣ್ಣ ಗೆಲ್ಲದಿದ್ರು ಸೋಲಿಸ್ಲಿಕ್ಕೆ ಅಭ್ಯರ್ಥಿ ಧಾರಾಳ ಸಾಕು, ಯಾರು ಎಗೇನ್ಸ್ಟ್ ನಿಲ್ಲುವರು. ಹಾಗೆ ಅವರ ಅಪೇಕ್ಷೆಯಲ್ಲಿಲ್ಲ. ಮತ್ತೆ ನಮ್ಗೆ ಯಾರಿಗೂ ಮಹೇಶ್ ಅಣ್ಣನನ್ನು ರಾಜಕೀಯ ವ್ಯಕ್ತಿಯಾಗಿ ನೋಡುವ ಅಪೇಕ್ಷೆನೂ ಇಲ್ಲ. ಅವರು ನಿಸ್ವಾರ್ಥ ಸೇವೆ, ಒಬ್ಬ ವ್ಯಕ್ತಿ. ಮಹೇಶ್ ಅಣ್ಣ ಆಸ್ ಇಟ್ ಈಸ್ ಇದ್ದಾಗೆ ಸಾಕು, ಎಲ್ರೂ ಅವ್ರಿಗೆ ಗೌರವ ಕೊಡ್ತಾರೆ, ಅವ್ರು ಏನಿದ್ದಾರೆ ಹಾಗೇ ಸಾಕು. ಈ ಆರ್ಟಿಫಿಷಿಯಲ್ ಕವಚ ಹಾಕೊಂಡು ತಿರುಗುವುದು ಬೇಡ ಅಂತ ನನ್ನ ಭಾವನೆ. ಅವರಿಗೂ ಅದು ಇಂಟ್ರೆಸ್ಟು ಇಲ್ಲ, ಯಾರು ಹೇಳಿದ್ರು ಸಹ. ಅವರ ಆ ರಾಜಕೀಯದಲ್ಲಿ ಮಹೇಶ್ ಅಣ್ಣ ಬರುವವರು ಅಲ್ಲ, ಅವರ ಅಪೇಕ್ಷೆನೂ ಇಲ್ಲ. ನಾವ್ಯಾರು ಸಹ, ನನ್ನನ್ನು ಹೇಳುದು, ನಾವ್ಯಾರು ಸಹ ಸೌಜನ್ಯ ಕೇಸಿಗೆ ಬಂದು ನೆಕ್ಸ್ಟ್ ನಾನು MLA ಆಗ್ತೇನೆ, ನೆಕ್ಸ್ಟ್ ನಾನು ನಾವು ಸಹ ಯಾರು ಸಹ ಅಪೇಕ್ಷೆಯಲ್ಲಿ ಇದ್ದಲ್ಲ ಅಲ್ಲ. ಯಾರು ಅಪೇಕ್ಷೆಯಲ್ಲಿ ಇದ್ದಾರೋ ಅವ್ರು ಇಲ್ಲಿ ನಮ್ಗೆ ಬಿಟ್ಟದಲ್ಲ. ಮಹೇಶ್ ಅಣ್ಣ ಅಂತೂ ಖಂಡಿತನೇ ಇಲ್ಲ ರಾಜಕೀಯ ಅಪೇಕ್ಷೆಯಲ್ಲಿ.